ಬೆಂಗಳೂರು ಹೆಬ್ಬಾಳದಲ್ಲಿರುವ ಯುಎಎಸ್ ಅಲ್ಯುಮಿನಿ ಅಸೋಸಿಯೇಷನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ರೈತರ ಸಮ್ಮೇಳನ 2026 ಯಶಸ್ವಿಯಾಗಿ ನಡೆಯಿತು. ರೋಟರಿ ಬೆಂಗಳೂರು ಮಲ್ಹಾರ್, ರೋಟರಿ ಜಿಲ್ಲೆ 3191, ಶ್ರೀರಾಮ್ ಫೈನಾನ್ಸ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಯುಎಎಸ್ ಅಲ್ಯುಮಿನಿ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮವು ರೈತರ ಸಬಲೀಕರಣ ಮತ್ತು ಸುಸ್ಥಿರ ಕೃಷಿಗೆ ಒತ್ತು ನೀಡಿತು. ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ರೈತರು, ಕೃಷಿ ತಜ್ಞರು ಮತ್ತು ಉದ್ಯಮಿಗಳು ಭಾಗವಹಿಸಿ ಸುಸ್ಥಿರ ಕೃಷಿ, ನೈಸರ್ಗಿಕ ಕೃಷಿ, ನೀರಿನ ಸಂರಕ್ಷಣೆ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಡ್ರೋನ್ ತಂತ್ರಜ್ಞಾನ, ಸ್ಮಾರ್ಟ್ ಫಾರ್ಮಿಂಗ್, ಮಹಿಳಾ ಕೃಷಿ ಉದ್ಯಮಶೀಲತೆ ಹಾಗೂ ಯಶಸ್ವಿ ರೈತರ ಅನುಭವ ಹಂಚಿಕೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ರೈತರಿಗೆ ಹೊಸ ಜ್ಞಾನ, ತಂತ್ರಜ್ಞಾನ ಮತ್ತು ಅವಕಾಶಗಳನ್ನು ಪರಿಚಯಿಸುವ ಮಹತ್ವದ ವೇದಿಕೆಯಾಗಿದ್ದ ರೈತರ ಸಮ್ಮೇಳನ 2026 ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿತು. KRRS ಪ್ರೆಸಿಡೆಂಟ್ ಅವರು ಹೇಳ್ತಿರೋ ಥರ ನಾನು ನಿಮ್ಮ ದೀಪ. ಸೊ ಈ ಕಾರ್ಯಕ್ರಮ ಅಧ್ಯಕ್ಷರು, ನಮ್ಮ ಸ್ಪಾನ್ಸರ್ ಕ್ಲಬ್ಸ್ ಆ್ಯಂಡ್ ಸ್ಪಾನ್ಸರ್ಸ್ ಶ್ರೀರಾಮ್ ಫಿನಾನ್ಸ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲ ರೈತರು ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಅಕ್ರಾಸ್ ಕರ್ನಾಟಕ, ತುಂಬ ಸಂತೋಷ ಆಗ್ತಿದೆ. ನನಗೆ ಮಾತು ಬರ್ತಿಲ್ಲ, ಆದರೆ ಇದು ಬರೀ ಕಾರ್ಯಕ್ರಮ ಅಲ್ಲ, ನಮ್ಮ ದಿನ ಮೊದಲನೇ ಸ್ಟೆಪ್. ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಎಷ್ಟು ಜನಕ್ಕೆ ರೋಟರಿ ಕೇಳಿದ್ದೀರಾ? ಸಾಕಷ್ಟು ರೈತ ಬಾಂಧವರು ರೋಟರಿ ಬಗ್ಗೆ ಗೊತ್ತಿಲ್ಲ. ನಮ್ಮದು ಒಂದು ಸೇವಾ ಸಂಸ್ಥೆ, ಸುಮಾರು 125 ವರ್ಷಗಳ ಹಳೆಯದಾದ ಸೇವಾ ಸಂಸ್ಥೆ. ನಿಮ್ಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ 2 ಹನಿ ಆಗ್ತಾರೆ ಪೋಲಿಯೋಲಿ ಮಕ್ಕಳಿಗೆ. ಅದು 35 ವರ್ಷಗಳಿಂದ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡು ಈಗ ಭಾರತದಲ್ಲಿ ನಾವು ಪೋಲಿಯೋ ಮುಕ್ತ ಭಾರತನ ಮಾಡಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ರೋಟರಿಯರು ಸಹಕಾರದಲ್ಲಿದ್ದಾರೆ. ಸಾಕಷ್ಟು ನಾವು ರೋಟರಿ ಸಂಸ್ಥೆಯಿಂದ ಸ್ಕೂಲ್ ಶಾಲೆಗಳು ಕಟ್ಕೊಡ್ತೀವಿ, ಆಸ್ಪತ್ರೆಗಳಿಗೆ ಎಕ್ವಿಪ್ಮೆಂಟ್ಸ್ ಕೊಡ್ತೀವಿ, ಸಾವಿರಾರು ಜನಕ್ಕೆ ನಾವು ಹೆಲ್ತ್ ಸ್ಕ್ರೀನ್ ಮಾಡ್ತೀವಿ. ಸಾಕಷ್ಟು ಸುಮಾರು ನಮ್ಮ 220 ದೇಶದಲ್ಲಿ ರೋಟರಿ ಸಂಸ್ಥೆ ಇದೆ, ಎಲ್ಲ ಸೇವಾ ಸಂಸ್ಥೆಗಳು. ಸಾಕಷ್ಟು ಕಾರ್ಯಕ್ರಮಗಳು, ಎಜುಕೇಶನ್ ಇರ್ಬೋದು, ಹೆಲ್ತ್ ಅಲ್ಲಿ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಆದರೆ ಫಸ್ಟ್ ಟೈಮ್ ನಾವು ರೋಟರಿ ನಾವು ಶಬ್ದ ತಗೊಂಡಿದ್ದೀವಿ, ರೈತರಿಗಾಗಿ ಏನಾದರೂ ಮಾಡಬೇಕಂತ. ಅದಕ್ಕೆ ನೀವು ಎಲ್ಲ ಬಂದು ತುಂಬಾ ದೂರದಿಂದ ಬಂದು ಸಹಕಾರ ನೀಡಿದ್ದೀರ. ಅದಕ್ಕೆ ನಮ್ಮ ರೋಟರಿ ಸಂಸ್ಥೆಗಳ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳು. ನಾವು ಈ ಡೆಸಿಗ್ನೇಟ್ ಕುಮಾರಸ್ವಾಮಿ ಅವರು ನಮ್ಮಿದ್ದಾರೆ, ಅವರು ದೊಡ್ಡ ಚಪ್ಪಾಳೆ. ಅತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ರೋಟರಿ ಸಂಸ್ಥೆಯಾದ ರೋಟರಿ ಮಲ್ಹಾರ್ ಪ್ರೆಸಿಡೆಂಟ್ 2 ದೀರ್ಘವಾದ ವಿಚಾರಗಳು. ಆ ವಿಚಾರಗಳಿಗೆ ಈಗ ಒಂದು ಸ್ಟೇಜ್ ಅನ್ನು ಕೊಟ್ಟಿದ್ದಾರೆ ರೋಟರಿ ಕ್ಲಬ್ನವರು. ಸೊ ಮೊದಲನೇದಾಗಿ ನಮ್ಮ ರೋಟರಿ ಕ್ಲಬ್ನವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಅವರಿಗೆಲ್ಲ ಒಂದು ಧನ್ಯವಾದಗಳು.
ನಮ್ಮ ಈ ರೋಟರಿ ಕ್ಲಬ್ನ ಈ ಸಂಬಂಧ ತುಂಬಾ ದೀರ್ಘವಾದದ್ದಲ್ಲ. ಜಸ್ಟ್ ಒಂದು ತಿಂಗಳು 2 ತಿಂಗಳ ಹಿಂದೆ ನಮ್ಗೆ ಗೀತಾ ಅವರು ಪರಿಚಯ ಆದರು. ಅವ್ರದೊಂದು ಪೋಸ್ಟರ್ ಇತ್ತು, ಆ ಪೋಸ್ಟರ್ ನೋಡ್ಕೊಂಡು ನಾನು ಅವ್ರ ಹತ್ರ ಮಾತಾಡಿದಾಗ ಈ ಮಹಿಳೆಯರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಹೇಳಿ ರೈತ ಸಂಘದ ಯೋಜನೆಗಳು ನಾವು ಹೋದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದಾಗ ಆ ಯೋಜನೆಗಳನ್ನು ನಾವು ಹೋದ ವರ್ಷ ಅಲ್ಲಿ ಜುಲೈನಲ್ಲಿ ನಾವು ವಿಷನ್ 2030 ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಅದನ್ನ ಮಾಡಿದಾಗ ಅದರಲ್ಲಿ ಮೊದಲನೇದಾಗಿ ಕೆಲವು ಯೋಜನೆಗಳಿತ್ತು. ಆ ಯೋಜನೆಗಳನ್ನು ಕೇಳಿದ ತಕ್ಷಣ ಅವರು ನಮ್ಮ ಕ್ರಿಯಾ ಯೋಜನೆಯನ್ನು ನಾವು ಈಗಲೇ ಪ್ರಾರಂಭ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ತಕ್ಷಣ ಅದನ್ನ ಪ್ರಾರಂಭ ಮಾಡಿಸಿದ್ರು. ಅದು ಕರ್ನಾಟಕದಲ್ಲೇ ಮೊದಲನೇದಾಗಿ ನಾವು ಯಾವ್ದು ಯೋಜನೆಗಳು ಇವಾಗ ನೋಡ್ತಿರೋ ಅದೊಂದು ಮೊದಲನೇ ಒಂದು ಸೆಂಟರ್ ಅಲ್ಲಿ ನಿರ್ಮಾಣ ಆಗಿದೆ, ಆನೆಪಾಳ್ಯ ಅಂತ ಹೇಳಿ. ಅದಕ್ಕೆ ನಾನು ಗೀತಾ ಒಟ್ಟಿಗೆ ತುಂಬಾ ಕೃತಜ್ಞನಾಗಿದ್ದೇನೆ. ಯಾಕಂದ್ರೆ ಅದನ್ನ ಕೇಳಿದ ಕೂಡಲೇ ಅವರು ನಮ್ಮ ಡಿ ಅವರನ್ನ ಶ್ರೀಧರ್ ಅವರನ್ನ ಪರಿಚಯ ಮಾಡಿಸಿದ್ರು. ಶ್ರೀಧರ್ ಜಿ ಜೊತೆ ಕೂತ್ಕೊಂಡಾಗ ನಮ್ದು ಪ್ರತಿ ವರ್ಷ ಈ ತರ ಕಾರ್ಯಕ್ರಮ ನಡೀತಾ ಇರುತ್ತೆ. ಇದು ರೋಟರಿ ಕ್ಲಬ್ ನವರದು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ರೈತರಿಗೋಸ್ಕರ ಇದನ್ನ ಅರ್ಪಣೆ ಮಾಡ್ಕೊಡೋಣ ಅಂತ ಜಸ್ಟ್ ಒಂದು 15 ದಿನದಲ್ಲಿ ದಿಢೀರ್ ಅಂತ ಒಂದು ವಿಚಾರ ಮಾಡಿ ಇಡೀ ದಿನವನ್ನ ನಾವು ರೈತ ಸಂಘದಕ್ಕೋಸ್ಕರ ಕೊಟ್ಟಿದ್ದಾರೆ. ಸ್ನೇಹಿತರಿಗೆ, ತಾಯಿಯರಿಗೆ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ 50 ವರ್ಷಗಳು ಅಂದ್ರೆ 45 ವರ್ಷ ನಮ್ಮ ಸಂಘಟನೆ ಬಂದು 48 ವರ್ಷ ಆಯಿತು. ಅದಕ್ಕಿಂತಲೂ ಕೂಡ ನಾವು ಕಾಲೇಜ್ ಪೀರಿಯಡ್ನಲ್ಲಿ ರೈತರಿಗೆ ಏನು ಕಷ್ಟ ಇದೆ ಅದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ನಾನು ಸ್ವತಃ ರೈತನಾಗಿದ್ದರಿಂದ ಈ ಕಷ್ಟ ಕಾರ್ಪಣ್ಯಗಳೆಲ್ಲ ಗೊತ್ತಿದ್ದರಿಂದ ಸಂಘಟಿತರಾಗಿ ಹೋರಾಟ ಮಾಡಿ ಮಾತ್ರ ಈ ಜನಕ್ಕೆ ಕೆಲವರಿಗೆ ಬುದ್ಧಿ ಹೇಳ್ಬೋದು ಅಂತಕ್ಕಂಥ ವಿಚಾರಕ್ಕೆ ಇಟ್ಕೊಂಡು ನಾವು ಬಹಳಷ್ಟು ಹೋರಾಟವನ್ನು ನಡೆಯಿತು. ಈಗ ನಮ್ಮ ಸ್ನೇಹಿತರು ಶ್ರೀನಿವಾಸನ್ ಹೇಳಿದಂಗೆ ಹೋರಾಟ ಅಂದ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಹೋರಾಟ ಮಾಡೋದು ಒಂದು ಕಡೆ ಇದ್ರೆ ತಪ್ಪಾದ್ರೆ ನಾವು ಹೋರಾಟ ಮಾಡೋಣ. ನಮ್ಮದೇ ತಪ್ಪಾಗಿದ್ದಾಗ ನಮ್ಮ ಹೋರಾಟಕ್ಕೆ ಬೆಲೆ ಇರುವುದು. ಯಾಕೆಂದ್ರೆ ಕಳೆದ ಸಂಘಟನೆ ಆದ್ಮೇಲೆ 46-47 ವರ್ಷ ಆದ್ರೂ ಕೂಡ ನಾವಿನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಯಾಕೆಂದ್ರೆ ಇನ್ನೂ 100 ಜನ ಬಹಳ ಇಂಪಾರ್ಟೆಂಟ್ ರೈತರು ಬೆಳಗಾಂ ಕಡೆಯಿಂದನೂ ಬಂದಿಲ್ಲ, ಬಾಗಲಕೋಟೆಯಿಂದ ಬಂದಿಲ್ಲ, ಮಂಡಿಯಿಂದ ಬಂದಿಲ್ಲ, ಇನ್ನೂ ಬರ್ತಾನೆ ಇದ್ದೀವಿ ಅಂತ ಅಲ್ಲಿ ಇಲ್ಲಿ ಪಾಪ ನನಗೆ ಫೋನ್ ಬರ್ತಾನೆ ಇದೆ. ಯಾಕೆಂದ್ರೆ ಅಲ್ಲಿ ನಮ್ಮಲ್ಲಿ ಆ ಶಿಸ್ತು ಇನ್ನೂ ಬಂದಿಲ್ಲ ಅಂತ. ಆ ಕಾರಣದಿಂದ ಈಗ ನಾವೇನಾದ್ರೂ ಹೊಸದಾಗಿ ಒಂದು ಸಂಸ್ಥೆಗಳನ್ನ ಬುದ್ಧಿವಂತರನ್ನ ಇಟ್ಕೊಂಡು ನಾವು ದಡ್ಡಗಳ ಬುದ್ಧಿ ಕಲ್ತ್ಕೊಳ್ಳೋದು ಹೆಂಗೆ ಅಂತ ಈಗ ನಾವು ಸೇರ್ಕೊಂಡಿದ್ದೀವಿ. ನಾವೆಲ್ಲ ದಡ್ಡೆ ಅಲ್ಲ, ಈ ವಿಚಾರದಲ್ಲಿ ದಡ್ಡೆ. ನಾನು ಬಹಳ ಆತ್ಮಪೂರ್ವಕವಾಗಿ ಹೇಳ್ತೀನಿ. ಅದಕ್ಕೆ ನಮಗೊಬ್ರು ಆತ್ಮೀಯ ಸಿಕ್ಕಿದ್ರು, ನಮ್ಮ ಶ್ರೀನಿವಾಸನ್ ಸಿಕ್ಕಿದಾಗ ನಮ್ಗೆ ಅವರು ಬಹಳ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಅವರು ಕೆಲವರು ಏನು ಉಪಯೋಗ ಇಲ್ಲ ಬಿಟ್ಕೊಡಿ ಅಂತ. ಆದ್ರೆ ನಾನು ಬಿಡ್ಲಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿತ್ತು ಇವ್ರ ಹತ್ರ ಬುದ್ಧಿ ಇದೆ, ನಾವು ಅವ್ರ ಹತ್ರ ಕಲ್ತ್ಕೊಂಡ್ರೆ ನಾವೇನಾದ್ರೂ ಬುದ್ಧಿ ಕಲ್ತ್ಕೋಬಹುದು ಅಂತಕ್ಕಂಥ ವಿಚಾರಕ್ಕೆ ಅವರನ್ನ ಆ ಬೋರ್ಡ್ ಕಮಿಟಿಗೆ ಅವರನ್ನೇ ಸೇರಿಸ್ಕೊಂಡಿದ್ದೀವಿ. ನಮ್ಮ ವಾಸುದೇವ್ ಇದ್ದಾರೆ ಇಲ್ಲಿ, ಇದೀಗ ಡಾಕ್ಟರ್ ವಾಸುದೇವ್ ಅವರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದವರು. ಅವರನ್ನು ಕೂಡ ನಾವು ವೈಸ್ ಪ್ರೆಸಿಡೆಂಟ್ ಮಾಡಿದ್ವಿ. ಮತ್ತೆ ಇಲ್ಲಿ ಬಹಳಷ್ಟು ನಮ್ಮ ಸ್ನೇಹಿತರಿದ್ದಾರೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ನಮ್ಮ ರಮೇಶ್ ಅಂತ ಹೇಳಿ ಶಿವಮೊಗ್ಗದಿಂದ ಬಂದಿದ್ದಾರೆ. ಇನ್ನೂ ಅನೇಕ ಡೈರೆಕ್ಟರ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳಲ್ಲಿ. ಇದೆಲ್ಲ ಒಂದು ಮೀಟಿಂಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಾವೇನಾದ್ರೂ ರೈತರುಗಳನ್ನ ಸಬಲೀಕರಣವಾಗಿ ಮುನ್ನಡೆಸ್ಕೊಂಡು ಹೋಗೋದು ಹೇಗೆ ಅಂತ ನಾವು ಆ ವಿಚಾರಕ್ಕೆ ನಾನು ಒಂದು ವಿಚಾರ ಹೇಳ್ಬಿಡ್ತೀನಿ. ಯಾಕಂದ್ರೆ ಸರ್ಕಾರದ ಮುಖ್ಯಸ್ಥರು ಅಂದ್ರೆ ಮುಖ್ಯಮಂತ್ರಿಗಳನ್ನ ಅಂತೀವಿ. ನಾವೆಲ್ಲ ಮುಖ್ಯಮಂತ್ರಿಗಳನ್ನು ಕೂಡ
ಅವ್ರ ಕೆಲಸ ಕಾರ್ಯತತ್ಪರತೆಗಳನ್ನ ಎಲ್ಲಾ ಮುಖ್ಯಮಂತ್ರಿಗಳನ್ನು ನನ್ನ ಬಂಗಾರಪ್ಪನವ್ರ ಕಾಲದಿಂದ ಶುರು ಮಾಡಿದ್ದು ನಮ್ಮ ಹೋರಾಟ. ಅವ್ರ ಕಾಲದಿಂದನೂ ಮಾಡಿದ್ದೀವಿ. ಕನ್ಫ್ಯೂಸ್ಡ್ ಚೀಫ್ ಮಿನಿಸ್ಟರ್ಸ್ ಎಲ್ಲ ಕರ್ನಾಟಕದ ಎಲ್ಲ ಈಗ ನಾನು ನೋಡಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ದೇವರಾಜ ಅರಸು ಒಬ್ಬರನ್ನ ಬಿಟ್ರೆ ಮಿಗ್ಲವರೆಲ್ಲ ಕನ್ಫ್ಯೂಸ್ಡ್ ಚೀಫ್ ಮಿನಿಸ್ಟರ್ಸ್. ಅವ್ರು ಹೇಳ್ತಾ ಇದ್ದಾರೆ, ಯಾಕಂದ್ರೆ ನಾನು ಅವರ ಜೊತೆನಲ್ಲೇ ಗೊತ್ತಿರ್ತಕ್ಕಂಥವ್ರು, ಯಾಕೆಂದ್ರೆ ಅವ್ರ ಜೊತೆನಲ್ಲಿ ಒಡನಾಟ ಇಡೀ ಇಟ್ಕೊಂಡಿರ್ತಕ್ಕಂಥವ್ರು. ಈ ಬಂದಿರ್ತಕ್ಕಂಥ ಎಲ್ಲಾ ಚೀಫ್ ಮಿನಿಸ್ಟರ್ ಬಂಗಾರಪ್ಪನವರು ಸಮಾಜವಾದಿ ನಾಯಕರು ಅಂದ್ರೂ ಕೂಡ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿತ್ತು, ರಾಜಕಾರಣನೇ ಹೆಚ್ಚಾಗಿತ್ತು. ಅವ್ರ ರಾಜಕಾರಣದ ಚೇರ್ ಯಾವ ರೀತಿ ಉಳಿಸ್ಕೊಂಡು ಸರೋಗುತ್ತೆ ಇರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಇಂಥ ವಿಚಾರದಲ್ಲಿ ಅವ್ರ ಕೈಯಲ್ಲಿ ಏನು ಆಗೋದಿಲ್ಲ, ಸರ್ಕಾರದ ಕೈಯಲ್ಲಿ ಏನು ಆಗೋದಿಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾವು ರೋಟರಿ ಸಂಸ್ಥೆಗಳ ಅಂತ ಒಂದು ಸೋಷಿಯಲ್ ರಿಫಾರ್ಮ್ ಸಂಸ್ಥೆಗಳಿವೆಲ್ಲ, ಬೇಕಾದ್ರೆ ಇದನ್ನ ಬಹಳ ಬಂದೆ ನಾವು. ಸರ್, ಏನ್ ಇವತ್ತು ಕಾರ್ಯಕ್ರಮ? ಇವತ್ತು ಕರ್ನಾಟಕ ರಾಜ್ಯ ರೈತರು ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಕಷ್ಟ ಕಾರ್ಪಣ್ಯಗಳು ಯಾವುದೇ ಆಡಳಿತ ಕೈಲಿ ಆಗಲ್ಲ. ನಾವೇ ಸ್ವತಃ ಪ್ರಾಮಾಣಿಕರಲ್ಲಿ ಇಟ್ಕೊಂಡು ನಾವೆಲ್ಲ ಮಾಡ್ಬೇಕು ಅಂತ ಯೋಚನೆ ಇಟ್ಕೊಂಡಾಗ ನಾವು ರೋಟರಿ ಸಂಸ್ಥೆ ನಮ್ಗೆ ಸಹಾಯ ಮಾಡ್ತಿರ್ತಾ ಇದೆ. ಅವ್ರ ಜೊತೆಗೂಡಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಜೊತೆಗೂಡಿ ಮಾಡಿ ಅವರ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಹಳ್ಳಿ ಉದ್ಧಾರ ಆಗುತ್ತೆ, ರೈತರು ಉದ್ಧಾರ ಆಗ್ತಾರೆ, ದೇಶ ಉದ್ಧಾರ ಆಗುತ್ತೆ, ದೇಶದ ಅನ್ನಕ್ಕೆ ಭದ್ರತೆ ಬರುತ್ತೆ. ಎಲ್ಲರೂ ಅನ್ನವನ್ನೇ ಉಪಯೋಗಿಸ್ತಾರೆ. ಆ ಕಾರಣದಿಂದ ಇದೆಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಆ ಕಾರಣದಿಂದ ನಾವು ಇದನ್ನ ರೋಟರಿ ಸಂಸ್ಥೆಯ ಜೊತೆಗೂಡಿ ನಾವು ಈಗ ಪ್ರಾರಂಭ ಮಾಡಿದ್ವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ 80ನೇ ಶತಮಾನದಲ್ಲಿ ಇದ್ದು ಕೂಡ 50 ವರ್ಷ ಹೋರಾಟ ಮಾಡಿ ಅದಕ್ಕೆ ಒಂದು ಹಿಸ್ಟ್ರಿ ಮಾಡಬೇಕಾಗಿದ್ರೆ ನಮ್ಗೆ ಆರ್ಥಿಕ ಶಕ್ತಿ, ಆರ್ಥಿಕ ಚೈತನ್ಯ ಮತ್ತೆ ಬುದ್ಧಿವಂತಿಕೆ ಎಲ್ಲವೂ ಬೇಕಾಗಿದ್ದರಿಂದ ನಾವು ಕರ್ನಾಟಕ ರೋಟರಿ ಸಂಸ್ಥೆ ಇರ್ತಕ್ಕಂಥ ನಮ್ಮ ಗೀತಾ ಅವರು ನಮಗೆ ಪರಿಚಯದಿಂದ ನಮಗೆ ನಮ್ಮ ಶ್ರೀಧರ್ನು ಪರಿಚಯ ಮಾಡಿಸಿದ್ರು. ಅವರು ಕೂಡ ರೋಟರಿನಲ್ಲಿ ಸಜೀವ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವೆಲ್ಲರೂ ಜೊತೆಗೂಡಿ ಮುಂದೆ ಕರ್ನಾಟಕದಲ್ಲಿ ಉದ್ಯೋಗರತ್ತು ರೈತರ ಶಕ್ತಿಯನ್ನ, ರೈತರ ಆರ್ಥಿಕ ಶಕ್ತಿಯನ್ನ ಬಲಪಡಿಸ್ಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮನೇ ಸಮಸ್ಯೆ ಇದೆ ಅಂತಾನೆ ಗೊತ್ತಿದ್ದು ನಾವು ರಸಗೊಬ್ಬರ ಬೇಡ, ಬಿತ್ತನೆ ಬೀಜಗಳು ಕೂಡ ಕಳಪೆ ಅಂತ ಹೇಳಿ ನಾವು ಬೀಜ ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಯೋಚನೆ ಇಟ್ಬಿಟ್ಟು ಸುಮಾರು ಕಾರ್ಗಿಲ್ ಅಂತಕ್ಕಂಥ ಸಂಸ್ಥೆನೂ ಕೂಡ ಆಚೆ ಕಳಿಸಿದ್ವಿ. ಮಾನ್ಸೆಂಟು ಅಂತಕ್ಕಂಥ ಕಂಪನಿ ಕೂಡ ಹೊರಗಡೆ ಕಳಿಸಿದ್ವಿ. ಅವೆಲ್ಲ ಹೊರಗಡೆ ಇಟ್ಕೊಳ್ಳಿ ಆಡಳಿತಕ್ಕೋಸ್ಕರ ಅವರು ಆಡಳಿತದ ಕೈಗೊಂಬೆಗಳ ಕೆಲಸ ಮಾಡಿ ಈಗ ರೈತರು ಹಾಳಾಗ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಕೂಡ ಮುಕ್ತ ಮಾಡಬೇಕು, ಮತ್ತೆ ರಸಗೊಬ್ಬರದಿಂದನೂ ಮುಕ್ತ ಮಾಡಿ ನೈಸರ್ಗಿಕವಾದಂಥ ಕೃಷಿ ವ್ಯವಸ್ಥೆನ ಸದೃಢ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡೆ ಇವತ್ತು ಪ್ರಪ್ರಥಮವಾಗಿ ಸೇರಿರ್ತಕ್ಕಂಥದ್ದು. ಒಂದು ಪಂಚಾಯಿತಿನಲ್ಲಿ 5 ಎಕರೆಯನ್ನ ತಗೊಂಡು ಡೆಮಾನಿಸ್ಟ್ರೇಷನ್ ಪ್ಲಾಂಟ್ ಅಂತ ಮಾಡಿ ನಾವು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಸಮಗ್ರವಾಗಿ ಇನ್ನ 5 ವರ್ಷದಲ್ಲಿ ಸಂಪೂರ್ಣವಾಗಿ ರೋಗ ರಹಿತವಾದಂತ ಮತ್ತೆ ಫರ್ಟೈಲ್ ಭೂಮಿ ಆದ್ರೆ ಬಂಜೆತನ ಹೋಗಿ ನಮ್ಮ ಆಹಾರ ವಿಷ ಹೋಗಿ ಮತ್ತೆ ವಿಷದ ಒಳ್ಳೆಯ ಆಹಾರವನ್ನ ತಿಂತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಟಿರ್ತದೆ. ಈ ಸಮಾವೇಶದ ಮೂಲಕ ನಾವು ರಸಗೊಬ್ಬರ ದೂರ ಮಾಡುದು ಮತ್ತೆ ಬಿತ್ತನೆ ಬೀಜಗಳನ್ನ ನಾವೇ ಸ್ವತಃ ಕ್ರೋಢೀಕರಣ ಮಾಡಿ ಹೈಬ್ರಿಡ್ ವ್ಯವಸ್ಥೆಗಳನ್ನ ಸ್ವಲ್ಪ ಬೇಕಾ ಬೇಡವಾ ಅಂದ್ರೆ ಹೈಬ್ರಿಡ್ ಬೇರೆ ಮತ್ತೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥವೇ ಬೇರೆ ಆಗ್ತದೆ. ಆ ಕಾರಣದಿಂದ ಈ ಸಲ ವ್ಯವಸ್ಥೆಯಿಂದ ದೂರ ಇಟ್ಟು ರೈತರನ್ನ ಸದೃಢವಾಗಿ ಮಾಡಬೇಕಾಗ್ತಕ್ಕಂಥ ಒಂದು ಚಿಂತನೆ ಇಟ್ಟು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಇನ್ನು ಮುಂದೆ ಈ ಜೊತೆಯಲ್ಲಿ ನಾವು ಇವರು ಎಲ್ಲ ಬೇಡಿಕೆ ಅಲ್ಲ, ನಾವೇ ಸರ್ಕಾರಕ್ಕೆ ಮುಂದೆ ನಾವೇ ಸರ್ಕಾರ ಈ ರೀತಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಡ್ತೀವಿ. ರೈತರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬೇಡಿಕೆಗಳಿಲ್ಲ. ಅದು ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬರ್ತದೆ. ಅದೊಂದು ಪ್ರತೀತಿಯಾಗಿ ಹೋಗ್ಬಿಟ್ಟಿದೆ. ನಾವು ಆ ನಾವು ಅವರನ್ನು ಕೇಳ್ತಾನೂ ಇಲ್ಲ. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವೀಗ ಸೇರಿರ್ತಕ್ಕಂಥ ಅವ್ರೇನು ಮಾಡೋದಿಲ್ಲ, ಸರ್ಕಾರಗಳೇನು ಮಾಡೋದಿಲ್ಲ. ನಾವು ಇಂಥ ಒಂದು ಜವಾಬ್ದಾರಿ ಸಂಸ್ಥೆಗಳನ್ನ ಇಟ್ಕೊಂಡು ನಾವು ಮುನ್ನಡೆಸ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟ್ ಆಗಿ ಕರ್ನಾಟಕ ಕಟ್ಬೋದು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದೀವಿ ವಿನಃ ಸರ್ಕಾರದ ಮೇಲೆ ಯಾವುದೂ ಡಿಪೆಂಡ್ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಎಲ್ಲ ಹಾನಿಯಾಗಿದೆ ಉತ್ತರ ಭಾಗದಲ್ಲಿ. ಅದನ್ನ ಕೇಳ್ತಾನೆ ಇದೀವಿ, ಅದನ್ನ ಪ್ರೋಗ್ರಾಮ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಬಟ್ ನಮ್ದು ಕೇಳ್ತಾನೆ ಇದೀವಿ, ಅದು ಆಗೋದಿಲ್ಲ. ಅದಕ್ಕೂ ಕೂಡ ಒಂದು ಶಾಶ್ವತವಾದಂತ ಪರಿಹಾರನೇ ಇದೆಲ್ಲನು. ಕಾಡು
ಮತ್ತೆ ನಾಡು ಯಾವ ರೀತಿ ಇರಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಮಾಡ್ತಕ್ಕಂಥದ್ದಕ್ಕೆ ಇದಕ್ಕೆಲ್ಲ ಸರಿ ಹೋಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಪ್ರಾಸೆಸ್ ಇದೆ. ಸಡನ್ ಆಗಿ ಆಗೋಗ್ಬಿಡಲ್ಲ, ಯಾಕೆಂದ್ರೆ ನಾವು ಕೇಳಿಸ್ಬಿಟ್ಟಿದ್ದೀವಿ ಆ ಕಾರಣದಿಂದ ಇದು ಖಂಡಿತ ಸರಿ ಹೋಗುತ್ತೆ. ಯೋಚನೆಗಳು ನಾವು ಅದರಲ್ಲಿ ಅದಕ್ಕಾಗತ್ತೆ ಆ ಕಡೆ. ನಮಸ್ಕಾರ, ನಾನು ರೋಟರಿ ಜಿಲ್ಲಾ 3-1-90 ಜಿಲ್ಲಾ ಪಾಲಕರು. ನಮ್ಮ ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಸುಮಾರು 220 ದೇಶಗಳಲ್ಲಿ ನಾವು ವಾಲಂಟಿಯರ್ಸ್ ಆಗಿ ನಾವು ಸೇವೆ ಮಾಡ್ತಾ ಇದ್ವಿ. ಈ ದಿನ ಒಂದು ವೆರಿ ವೆರಿ ಯುನಿಕ್ ಕಾರ್ಯಕ್ರಮ ನಮ್ದು. ಯಾಕಂದ್ರೆ ಫಸ್ಟ್ ಟೈಮ್ ರೋಟರಿ, ನಿಮ್ಗೆಲ್ಲ ಗೊತ್ತಿದೆ, ರೋಟರಿ ಸಾಕಷ್ಟು ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಬರ್ತೀವಿ. ಫಸ್ಟ್ ಟೈಮ್ ನಾವು ರೈತರಿಗೋಸ್ಕರ ಕರ್ನಾಟಕ ರಾಜ್ಯ ರೈತರ ಸಂಘ ಜೊತೆ ಸೇರಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ಈಗ ಸಾಕಷ್ಟು ರೈತರು ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಸವಾಲಿದೆ, ನೀರ್ ಕಮ್ಮಿ ಇರ್ಬೋದು, ತಾನೇ ನಮ್ಮ ಅಧ್ಯಕ್ಷರು. ಆ ಸವಾಲುಗಳಿಗೆ ಆ ಸವಾಲುಗಳಿಂದ ಅವಕಾಶನೂ ಸಿಗುತ್ತೆ ನಮಗೆ. ಆ ಸವಾಲುಗಳನ್ನ ಹೇಗೆ ಎದುರಿಸ್ಬೇಕು, ಯಾವ ತರ ಮಾಡಬೇಕು, ಮತ್ತೆ ರೋಟರಿ ಮತ್ತೆ ರೈತರು ಹೇಗೆ ಮುಂದೆ ಈ ಸವಾಲುಗಳನ್ನೆಲ್ಲ ಹೇಗೆ ನಾವು ಬದಿಗೊತ್ತಬಹುದು ಅಂತ ಒಂದು ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ತರ ಜಸ್ಟ್ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೊಳ್ಳೆ ಸ್ಪೀಕರ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ಸೈಂಟಿಸ್ಟ್ ಬಂದಿದ್ದಾರೆ. ಸೊ ಈಗ ಏನೇನು ಸವಾಲಿದೆಯೋ ಅದಕ್ಕೆಲ್ಲ ಉತ್ತರ ಇವತ್ತು ನಮ್ಗೆ ಸಿಗುತ್ತೆ. ಮತ್ತೆ ನಾವು ಮತ್ತೆ ಕರ್ನಾಟಕ ರೈತರ ಸಂಘ ಸೇರಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೋತೀವಿ. ಯಾಕಂದ್ರೆ ರೋಟರಿ ಎಲ್ಲಾ ದೇಶಗಳಲ್ಲೂ, ಎಲ್ಲಾ ಸಿಟೀಸ್ ಅಲ್ಲೂ, ಎಲ್ಲ ಕಡೆ ಇದೆ. ರಾಯಚೂರು, ಕರ್ನಾಟಕ ಫುಲ್ ಇದೆ, ಎಲ್ಲಾ ಕಡೆ ರೋಟರಿ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಎಲ್ಲ ಜೊತೆಗೆ ರೈತರ ಜೊತೆ ಸೇರಿ ನಾವು ಮಾಡ್ತಾ ಇದ್ವಿ. ಅದರ ಅಧ್ಯಕ್ಷರು ನಮ್ಮ ಗೀತಾ ಅವರು ಮಲ್ಲಾರಿಂದ, ನಮ್ಮ ಜೊತೆ ಅಧ್ಯಕ್ಷರು ಕರ್ನಾಟಕ ರೈತರ ಅಧ್ಯಕ್ಷ ಇದ್ದಾರೆ. ಅವರು ಸಹ ಈಗ ಅವರು ಭಾಷಣ ಮಾಡಿದ್ರು. ಫಸ್ಟ್ ಟೈಮ್ ನಾವು ರೋಟರಿ ಜೊತೆ ಮಾಡ್ತಿರ್ತೀವಿ ಅಂತ. ಈಗ ಈ ಕಾರ್ಯಕ್ರಮನ ಇನ್ನೂ ದೊಡ್ಡದಾಗಿ ಮಾಡ್ತಾ ಹೋಗೋಣ ಮುಂದೆ ಅಂತ ತುಂಬಾ ಸಂತೋಷ ಆಗ್ತಾ. ನೀವೆಲ್ಲ ಬಂದಿದ್ದೀರಾ. ರೋಟರಿ ಸಹ ರೈತರಿಗೋಸ್ಕರ ಕೈ ಜೋಡಿಸುತ್ತೆ ಅನ್ನೋದು ಈ ಕಾರ್ಯಕ್ರಮ ಇರುತ್ತೆ. ಇದರಿಂದ ಸಾಕಷ್ಟು ಮುಂದೆ ಅನುಕೂಲ ಕೂಡ ಆಗುತ್ತೆ. ಅಂತ ಒಂದು ಕ್ಲಬ್ ಇದೆ ಮೈಸೂರಲ್ಲಿ, ಅವರ ಅಧ್ಯಕ್ಷರು ಸಜೀವ್ ಅವರು. ಸರ್, ರೋಟರಿ ಸಂಸ್ಥೆಯಿಂದ ರೈತರಿಗೆ ಏನೆಲ್ಲ ಇದು ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ, ಈ ವರ್ಷ ನಾವು 300 ರೋಟರಿ ಗ್ರಾಮಾಂತರ ಮಹಿಳೆಯರಿಗೆ ಪ್ರೆಗ್ನೆಂಟ್ ಹಸು ಕೊಟ್ಟಿದ್ವಿ ನಾವು ಫ್ರೀ ಆಗಿ. ಇದ್ಯಾವುದು KMF ಇಂದ ಆಗ್ಲಿ ಬೇರೆ ಯಾವ್ದು ಸಂಘಟನೆ ಮಾಡಿಲ್ಲ, ನಾವೇ ರೋಟರಿ ಅವರೆಲ್ಲ ಡೊನೇಟ್ ಮಾಡಿದ್ವಿ. 300 ಹಸುಗಳು ಕೊಟ್ಟಿದ್ವಿ. ಇನ್ನು ಮುಂದೆ ಸಹ ನಾವು ಬಡ ಮಹಿಳೆಯರಿಗೆ ಹಸುಗಳು ಕೊಡ್ತಾ ಇದೀವಿ. ಆ ಕಾರ್ಯಕ್ರಮದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಹಳ್ಳಿ ಕಡೆ ಎಷ್ಟು ಕಷ್ಟ ಇದೆ ಅಂತ. ಅದಾದ್ಮೇಲೆ ನಾವು ಕರ್ನಾಟಕ ರೈತರ ಸಂಘ ಜೊತೆ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. I am Sajeev, the president of Rotary Bengaluru Mala. We are the host club for this event. So when DG Sridhar sir talked about he wanted to do something for the agriculture in Karnataka, for the farming, we were very keen to take up this project and conduct this particular event. Then we meet Rashmi Narayan Gowda sir, and we talked to him, and we are so impressed the kind of vision Karnataka Rajya Raita Sangha has for the farmers. So we thought it is a right organization to collaborate with conducting this event. So we really appreciate sir to bring all these farmers from different parts of Karnataka to this particular forum. And our Karnataka, our district, Rotary district, full support is there. We just personally, looked after this, and he has his own vision of this farming for the agriculture, and we are very happy to host this event as Rotary Club of Malhar. ಏನ್ ಮೇಡಮ್ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ? ಇದರಿಂದ ರೈತರಿಗೆ ಆಗೋ ಪ್ರಯೋಜನಗಳೇನಿದೆ ಮೇಡಮ್? ಸರ್, ರೈತರಿಗೆ ಎಲ್ಲ ಗೊತ್ತಿದೆ. ಅವ್ರು ಗೊತ್ತಿಲ್ಲದ್ರು ನಾವೇನ್ ಹೊಸದಾಗಿ ಹೇಳ್ಕೊಡ್ತಿಲ್ಲ. ಬಟ್ ಆದ್ರೆ ರೈತರಿಗೆ ಆದ ಒಂದು ಪಾಠಶಾಲೆ ಇದ್ರೆ ಹೆಂಗಿರುತ್ತೆ, ಈ ತರ ಸಿಸ್ಟಮ್, ಈ ತರ ಅಡ್ವಾನ್ಸ್ಮೆಂಟ್, ಈ ತರ ಫ್ಯೂಚರ್, ಇಲ್ಲಿಂದ ಈ ಫಂಡ್ ಸಿಗತ್ತೆ, ಇಲ್ಲಿಂದ ನಿಮ್ಗೆ ಈ ಸಪೋರ್ಟ್ ಸಿಗುತ್ತೆ. ನೀವು ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿದ್ರೇನೆ ಇದರಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡಕ್ಕಾಗತ್ತೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಈ ನಾವೊಂದು ಕಾಲ್ ಸೆಂಟರ್ನ ಬೇಗನೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ನೀವು ಕರೆ ಮಾಡ್ಬೋದು. ಯಾರ್ಯಾರಿಗೆ ಏನೇನ್ ಸಪೋರ್ಟ್ ಬೇಕೋ ಅದಷ್ಟು ನಾವು ಸ್ಯಾಟಿಸ್ಫೈ ಮಾಡೋ ತರ ಒಂದು ಯೋಜನೆಗಳು ತರಿಸ್ತಾ ಇರ್ತೀವಿ. ಇದರಲ್ಲಿ ನಮ್ಗೆ ಮೇಜರ್ ಸಪೋರ್ಟ್ ಬಂದ್ಬಿಟ್ಟು ನಮ್ ಕಡೆಯಿಂದ, ರೋಟರಿ ಕಡೆಯಿಂದ ಇರುತ್ತೆ. ಅದ್ರ ಬಿಟ್ಟು KRRS ಇಂದ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಒಂದು ಮಾತು ಪ್ರೆಸಿಡೆಂಟ್ ಹೇಳಿದ್ದಕ್ಕೆ ಎಲ್ಲಾ ಕಡೆಯಿಂದ ಜನ ಬರ್ತಾನೆ ಇದ್ದಾರೆ. ಇನ್ನು ಟ್ರಾನ್ಸ್ಪೋರ್ಟ್ ಹಿಡ್ಕೊಂಡು ಯಾವ ತರ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ, ಅದೆಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಇಟ್ ಇಸ್ ರಿಯಲಿ ಗ್ರೇಟ್ಫುಲ್. ಆ ಬಂದಿರೋ ಶ್ರಮಕ್ಕೆ ಅವ್ರು ಖಂಡಿತ ಇವತ್ತು ಒಂದು ದೊಡ್ಡ ಯೋಜನೆ ತಗೊಂಡು ಹೋಗ್ಬೋದು. ಡ್ರೋನ್ ಫೆಸಿಲಿಟಿ ಇದೆ, ಸಾಯಿಲ್ ಟೆಸ್ಟಿಂಗ್ ಹೆಂಗ್ ಸಿಂಪಲ್ ಆಗಿ ಮಾಡ್ಬೋದು ಅಂತಿದೆ, AI ಬೇಸ್ ಆಗಿ ಹೆಂಗೆ ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತಿದೆ. ಇದೆಲ್ಲ ನಾವು ಹೇಳ್ಕೊಡ್ಬೇಕು. ಸೊ ಇದು ರೋಟರಿ ಫಾರ್ಮರ್ಸ್ ಸ್ಕೂಲ್, ಅದನ್ನೇ ನಾವು ಈಗ ಪ್ರಾರಂಭ ಮಾಡ್ತಿರೋದು. ಇದು ಫಸ್ಟ್ ಸ್ಟೆಪ್,
ಫಸ್ಟ್ ಡೇ ಆಫ್ ದಿಸ್ ಪ್ರೋಗ್ರಾಮ್ ಯಾವ ತರ ನಾವು ಈಗ ನೀವೆಲ್ಲ ಮಾಡ್ತಿದ್ದೀರಾ, ನಿಮ್ಗೆ ಗೊತ್ತಿರೋದು ಹೊಸದಾಗಿ ನಾವು ಹೇಳ್ಕೊಡ್ತಿಲ್ಲ, ಬಟ್ ಅಡ್ವಾನ್ಸ್ಮೆಂಟ್ ಹೇಗೆ ಮತ್ತೆ ನಮ್ ಕ್ಲೈಮೇಟ್ ನ ಹೆಂಗೆ ನಾವು ಉಳಿಸ್ಕೊಬೇಕು. ಬಿಕಾಸ್ ನಾವು ಕ್ಲೈಮೇಟ್ ಚೇಂಜ್ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಮತ್ತೆ ಯೂರಿಯಾ ಪ್ರಾಬ್ಲಮ್ ನಿಮ್ಗೆ ಗೊತ್ತಿಲ್ದಿರೋದು, ಅಗೇನ್ ಮೀಡಿಯಾ ಗೊತ್ತಿಲ್ದಿರೋದು, ಇಲ್ಲ ಜನಕ್ಕೆ ಗೊತ್ತಿರೋದು ನಾನು ಹೊಸದಾಗಿ ಹೇಳ್ತಿಲ್ಲ. ಆದ್ರೆ ನಾವು ಒಂದು ಕೂಡ್ಬೇಕು, ಈ ವಿಷಯದಲ್ಲಿ ನಾವೆಲ್ಲರೂ ಒಂದು ಕೂಡ್ಬೇಕು. ಈ ಒಂದು ಕೂಡಿನೇ ನಾವು ಮಾಡಕ್ಕಾಗಲ್ಲ. ಈತ ರೋಟರಿ ಬೆಂಗಳೂರು ಮಲ್ಹಾರಿಂದ. ಸೊ ಪ್ರೆಸಿಡೆಂಟ್ ಈ ಒಂದು ಕಾರ್ಯಕ್ರಮದ ರೋಟರಿ ರೈತ ಸಮ್ಮೇಳನದ ಅಧ್ಯಕ್ಷರು. ಹೂವಾರಿಗಳಿಗೆ ಆಕ್ಚುಲಿ ಈಕೋ ಡೆಕರ್ ಬಂದ್ಬಿಟ್ಟು ಈ ಪ್ಲಾಸ್ಟಿಕ್ ಎಲ್ಲ ಇಲ್ಲದೆ ಮಾಡ್ತಿರೋ ಡೆಕರ್. ಇದರಿಂದ ಏನು ಮುಖ್ಯತೆ ಅಂದ್ರೆ, ಇದು ನಾವು ಬ್ರೀತ್ ಮಾಡ್ತಿರುವಾಗ ನಮ್ಗೆ ಯಾವ್ದು ಮೈಗೆ ಇಟ್ ನಾಟ್ ಎಫೆಕ್ಟ್, ಸೈಡ್ ಎಫೆಕ್ಟ್ಸ್ ಇರಲ್ಲ. ಪ್ಲಾಸ್ಟಿಕ್ ಎಲ್ಲಾ ಕಡೆ ಇರುತ್ತಿರೋದ್ರಿಂದ ಜಾಸ್ತಿ ನಮ್ಗೆ ಆಕ್ಚುಲಿ ಸುಮಾರು ವೀಸಿಂಗ್ ಪ್ರಾಬ್ಲಮ್ ಆಗ್ಲಿ, ಅಲರ್ಜೀಸ್ ಆಗ್ಲಿ ಸುಮಾರು ನಡೀತಿದೆ. ಈಕೋ ಡೆಕರ್ ನ ಪ್ರಮೋಟ್ ಮಾಡೋಣ. ಇದಕ್ಕಾಗಿ ನಾವು ಒಂದು ಶಾಲೆ ನಡೆಸ್ತಾ ಇದೀವಿ, ಕ್ರಿಯಾ ಎಕ್ಸ್ಪೀರಿಯನ್ಷಿಯಲ್ ಸ್ಕೂಲ್ ಅಂತ ಕೆಂಗೇರಿಯಲ್ಲಿ. ಈಕೋ ಡೆಕರ್ ಟ್ರೈನಿಂಗ್ ಮತ್ತೆ ಮಹಿಳೆಯರಿಗೆ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ನಡೆಸ್ತಾ ಇದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಈಕೋ ಡೆಕರ್ ನ ಪ್ರಮೋಟ್ ಮಾಡಿ. ಓಕೆ.